ನಮಸ್ಕಾರ ರೀ. ನಾನು ಸಾವಿತ್ರಿ. 1 ಕಪ್ಪು ಚಿರೋಟಿ ರವೆ ಹಾಕೇನ್ರಿ. ಇವತ್ತು ಅಡುಗೆ ಮನೆಯೊಳಗೆ ಆರೋಗ್ಯಕರವಾದ ಜೋಳದ ಹಿಟ್ಟಿನ ದೋಸೆ ಈರುಳ್ಳಿ ಚಟ್ನಿ ಮಾಡೋದನ್ನು ತೋರಿಸೇನ್ರಿ. ನೀವು ಮಾಡಿ ನೋಡ್ರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಪರಿಚಯದವ್ರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. 3 ಕಪ್ಪು ಜೋಳದ ಹಿಟ್ಟು ಹಾಕೇನ್ರಿ. ಜೋಳದ ರೊಟ್ಟಿ ಮಾಡಕ್ಕೆ ಬರದೇ ಇರೋರು ಈ ರೀತಿ ಜೋಳದ ದೋಸೆ ಮಾಡಿಕೊಂಡು ತಿನ್ನಿರಿ, ಆರೋಗ್ಯಕ್ಕೆ ಒಳ್ಳೆಯದು. ನಾನು ರೆಡಿ ಹಿಟ್ಟು ಹಾಕೇನ್ರಿ. ನಿಮ್ಮ ಮನೆಯೊಳಗೆ ಬಿಸಿದ ಹಿಟ್ಟು ಜೋಳದ ಹಿಟ್ಟಿತ್ತಂದ್ರೆ ಅದನ್ನು ಉಪಯೋಗಿಸ್ಬೋದು ರೀ. 1 ಗ್ಲಾಸು ನೀರು ತಗೊಂಡೇನ್ರಿ. ಸ್ವಲ್ಪ ಹಾಕಿ ಕಲಸುಣ್ರಿ. ಈ ರೀತಿ ಗಂಟು ಇರ್ಲಾರ್ದಂಗೆ ಕಲಸ್ಕೋಬೇಕ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ಒಳ್ಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. 1 ಗ್ಲಾಸ್ ನೀರು ಪೂರ್ತಿ ಹಾಕೀನಿ ನೋಡ್ರಿ. ಗಂಟು ಇರ್ಲಾರ್ದಂಗೆ ಚಂದಂಗೆ ಕಲಸ್ಕೋಬೇಕ್ರಿ. ಈ ರೀತಿ ಕಲಿಸ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ. ಚಟ್ನಿಗೂ ಉಪ್ಪು ಹಾಕಿರ್ತೀವಿ, ಅದಕ್ಕೆ ದೋಸೆಗೆ ನೋಡಿ ಹಾಕ್ರಿ, ಒಮ್ಮೆ ಭಾಳ ಹಾಕಬೇಡ್ರಿ. ಈ ರೀತಿ ಕಲಸಿದ್ದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಪೂನಿಲೆ ತೋರಿಸ್ತೀನಿ ನೋಡ್ರಿ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೇನ್ರಿ. 1 ಹಿಡಿ ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿ ಹಾಕ್ಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹೆಚ್ಚಿ ಹಾಕ್ಕೊಂಡೇನ್ರಿ. ಇದನ್ನೆಲ್ಲ ಚಂದಂಗೆ ಕಲಿಸ್ಕೊಂಡ್ರಿ. ನೀರು ಕಮ್ಮಿ ಆಗೈತಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ. ಹಿಟ್ಟು ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತೆಳುವೂ ಇರಬಾರ್ದು, ಮೀಡಿಯಮ್ ಇರಬೇಕು. ತೋರಿಸ್ತೀನಿ ನೋಡ್ರಿ, ಆ ರೀತಿ ಕಲಿಸ್ಕೊಡ್ರಿ. ಈ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು. ಸ್ಪೂನಿಲೆ ತೋರಿಸ್ತೀನಿ ನೋಡ್ರಿ. ಈ ರೀತಿ ಹಿಟ್ಟಿರ್ಬೇಕು. ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಇದು ಹಿಟ್ಟು ಸ್ವಲ್ಪ ನೆನಿಲಿರಿ. ಇದನ್ನು ನೆನೆಯಾಕಿಡನು, ಚಟ್ನಿಗೆ ರೆಡಿ ಮಾಡ್ಕೊಂಡನು. 2 ಈರುಳ್ಳಿ ತೊಗೊಂಡೇನ್ರಿ. 1 6 ಬೆಳ್ಳುಳ್ಳಿ ತೊಗೊಂಡೇನಿ. ಸ್ವಲ್ಪ ಅಲ್ಲ ತೊಗೊಂಡೇನ್ರಿ. ಗ್ಯಾಸ್ ಹಚ್ಚಿ ಮೀಡಿಯಮ್ ಉರಿ ಒಳಗೆ ಪಾತ್ರೆ ಇಟ್ಕೊಂಡೇನಿ. 1 ಟೇಬಲ್ ಸ್ಪೂನು ಎಣ್ಣೆ ಹಾಕೇನ್ರಿ. ಅದರೊಳಗೆ ದಪ್ಪದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡ್ರಿ. ಅವನ್ನ ಚಂದಂಗೆ ಹುರ್ಕೋಬೇಕು. ಈಗ ಹುರಿದಾವ್ ನೋಡ್ರಿ. ಕರಿಬೇವು ಹಾಕೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದನ್ನು ಚಂದಂಗೆ ಹುರ್ಕೊಂಡ್ರಿ. ಇಷ್ಟು ಹುರಿದ್ರೆ ಸಾಕು. ಇದನ್ನು ತೆಗೆದು ಆರಾಕಿಡೋಣ್ರಿ. ಈಗ ಆರೈತೆ ನೋಡ್ರಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ. ಸ್ವಲ್ಪ ಜೀರಿಗೆ ಹಾಕೇನ್ರಿ. ಇದನ್ನು ತರಿಯಾಗಿ ರುಬ್ಕೊಂಡು ಬಂದೇನ್ರಿ. ಇದನ್ನು ಒಂದು ಬೌಲ್ಗೆ ವರ್ಗಾಯಿಸ್ಕೊಂಡೇನ್ರಿ. ಗ್ಯಾಸ್ ಮೇಲೆ ದೋಸೆ ಹಂಚಿಟ್ಟೀನಿ. ಉರಿ ಮೀಡಿಯಮ್ದಾಗ ಇರಲಿ ರೀ.
ಚೂರು ಎಣ್ಣೆ ಹಾಕ್ಕೊಂಡೇನ್ರಿ. ಅದನ್ನು ಈರುಳ್ಳಿ ತೊಗೊಂಡು ಹಂಚಿನ ತುಂಬ ಸ್ಪ್ರೆಡ್ ಮಾಡ್ಕೊಂಡೇನ್ರಿ. ಈ ರೀತಿ ಹಿಟ್ಟನ್ನ ದೋಸೆ ಹಂಚಿನ ತುಂಬ ಹರಡ್ಕೊರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಾಯಿ ಮುಚ್ಚಿ ಇಡ್ರಿ. ಇದು ಅಕ್ಕಿ ದೋಸೆ ಹಂಗೆ ಲಘುನ ಬೇಯಂಗಿಲ್ಲ, 1-2 ನಿಮಿಷ ಜಾಸ್ತಿ ಟೈಮ್ ತೊಗೊತೈತಿ. ಈಗ ಬೆಂದೈತೆ ನೋಡ್ರಿ. ನಿಧಾನಕ್ಕೆ ದಂಡಿ ಎಲ್ಲ ಬಿಡಿಸ್ಕೊಡ್ರಿ. ಇದು ಮೊದಲನೇ ದೋಸೆ ಅಲ್ರಿ, ಅದಕ್ಕೆ ಸ್ವಲ್ಪ ದಂಡಿ ಬಿಡಿಸ್ಕೊಂಡು ತಕ್ಕೋಬೇಕು. ಮುಂದೆಲ್ಲ ಸರಳಾಗಿ ಬರ್ತಾವು. ಈಗ ಒಂದು ಬದಿಗೆ ಬೆಂದೈತಿ, ಇನ್ನೊಂದು ಬದಿಗೂ ಬೇಯಿಸ್ಕೊಂಡ್ರಿ. ಕಲರ್ ಎಷ್ಟು ಸೂಪರಾಗಿ ಬಂದೈತಿ ನೋಡ್ರಿ. ರೊಟ್ಟಿ ಮಾಡೋಕೆ ಬರದೇ ಇರೋರು ಜೋಳದ ದೋಸೆ ಮಾಡ್ಕೊಂಡು ತಿನ್ನಿರಿ. ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ ಕೊಡ್ತೈತಿ. ಇದನ್ನು ತೆಗಿತೀನಿ ನೋಡ್ರಿ. ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಎರಡು ಡ್ರಾಪ್ ಎಣ್ಣೆ ಹಾಕ್ರಿ. ಈರುಳ್ಳಿಲೆ ಹಂಚಿನ ತುಂಬ ಸ್ಪ್ರೆಡ್ ಮಾಡ್ಕೊಳ್ರಿ. ಹಿಟ್ಟನ್ನ ಈ ರೀತಿ ಹಂಚಿನ ತುಂಬ ಹರಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕೇನ್ರಿ. ಬಾಯಿ ಮುಚ್ಚಿ 1-2 ನಿಮಿಷ ಬಿಡೋನ್ರಿ. ಈಗ ಒಂದು ಬದಿಗೆ ಬೆಂದೈತೆ ನೋಡ್ರಿ, ಇನ್ನೊಂದು ಬದಿಗೂ ಬೇಯಿಸೋಣ ತಿರುಗಿಸಿ ಹಾಕಿ. ಇದನ್ನು ತಿರುಗಿ ಹಾಕೇನ್ರಿ. ಇನ್ನೊಂದು ಬದಿಗೆ ಹೆಂಗೆ ಬಂದೈತಿ ಅನ್ನೋದು ನಿಮಗೆ ಅರ್ಥ ಆಗಲಿ ಅಂತ ತಿಳ್ಕೊಂಡು ಈ ರೀತಿ ಹಾಕೇನಿ. ಚಂದಂಗೆ ಬೇಯಿಸ್ಕೊಂಡು ಇದನ್ನು ತೆಗೀರಿ. ಈಗ 2 ದೋಸೆ ಮಾಡೀನಿ ನೋಡ್ರಿ. ಒಂದು ಸೀದಾ ಹಾಕೇನಿ, ಒಂದು ಉಲ್ಟಾ ಹಾಕೇನಿ. ಅಂದ್ರೆ ಬುಡಕ್ಕೆ ಹೆಂಗೆ ಬಂದಿರ್ತೈತೆ ಅನ್ನೋದು ನಿಮಗೆ ಅರ್ಥ ಆಗಲಿ ಅಂತ. ತುಪ್ಪ ಚಟ್ನಿ ಜೊತೆಗೆ ಸವಿಯಲು ಕೊಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗುನಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.